ಅಂದ್ರೆ ಅವ್ರು ಒಂದು ಮದುವೆಗೆ ಹೊಂಟ್ರೆ ನಮ್ಮ ರಿಲೇಷನ್ ಒಬ್ಬರ್ದು ನಂದಿಯವ್ರು ಇಲ್ಲಿ ಕುಂತಾರ ನೋಡಿ. ಮನ್ಸಿಗೆ ನೋವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಭಯಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಅವ್ರಿಗೆ ಯಾವ್ಸಾಕ್ ನನಗೂ ಮನಸ್ಸಿಲ್ಲ ಅಂತಂದ್ರೆ ಈಗ ಜಸ್ಟ್ ಬಸ್ಸಿಗೆ ಬಿಟ್ಟೇವ್ರಿಗೆ. ಯಾವ್ದ್ರಿ ಐರಾವತನ ಬಂತದ ಬಸ್ ಅಪಾರ್ಟ್ಮೆಂಟ್ದಾಗ ಹಾಕಿರ್ತಾರೆ. ಒಂದು ಹಗ್ಗ ಇರ್ತೈತಿ, ಹಗ್ಗ ಜಗ್ಗಿದ ಕೂಡಲೇ ಅರ್ಬಿ ಎಲ್ಲ ಮ್ಯಾಗ ಹೋಕಾವ. ಮ್ಯಾಗ್ ಇನ್ ದ ಸೆನ್ಸ್ ಹಿಂಗೆ ಮ್ಯಾಗ ಸಾಲ್ಕ ಇರ್ತಾವ. ಮತ್ತು ಯಾವಾಗ ನಮ್ಗೆ ಅರ್ಬಿ ಹಾಕೋದಿರ್ತಲ್ಲ ಹಿಂಗೆ ಜಗ್ಗಿದ್ರೆ ಕೆಳಗೆ ಬರ್ತೈತದ. ಇದು ವೈಟ್ ಕಲರ್ ಮೌಲಿ ಐತಲ್ಲ, ಮತ್ತು ಅದು ಪ್ರೆಗ್ನೆಂಟ್ ಐತಿರ, ಅದ ಯಾವಾಗ ಮರಿ ಹಾಕ್ತದೆ ಗುರ್ತಿಲ್ಲ. ಬಟ್ ಸೀನ್ ಏನ್ರಿಪ್ಪ ಅಂತಂದ್ರೆ ಅದ್ರ ಜೊತೆಯವರು ಗಂಡಿಲ್ಲ. ಬಟ್ ಆದರೂ ಇದು 2ನೇ ಸಲ ಅದೀಗ ಪ್ರೆಗ್ನೆಂಟ್ ಆಗಿದ್ದೆ. ಹುಟ್ಟಿದ ಮ್ಯಾಗ ಯಾವ ಕಲರ್ ಹುಡ್ತೈತಲ್ಲ ಅದ್ರ ಮ್ಯಾಗ ಗುರ್ಸಕೈತಿ ಫಿಶ್ ಯಾರ್ದು ಅಂತಂದು. ಶ್ಲೋಕವ್ರ ಮನಿ ಫಿಶು ಏನು ಪವಿತ್ರ ಮನಿ ಫಿಶು ಅಂತ. ಅಣ್ಣ ನೀವು ಮಾತಿಗೆ ತಕ್ಕಂಗೆ ಇರಂಗಿಲ್ರಿ ಅಂತಂದ. ನಾ ಏನು ಅನ್ನತ್ತಾರ ನಾ ಕ್ವಶನ್ ಮಾರ್ಕ್ ಹಾಕೀನಿ. ಅದ್ರ ಸಂಬಂಧ ನಮ್ಮ ಹೇಳತ್ತಾರ ತಿಂದು ದಪ್ಪ ಆಗ ಏನು ಅದಕ್ಕೆ ಥಿಂಕ್ ಮಾಡತ್ತೀನಿ. ಒಂದು ರಿಲೇಷನ್ಶಿಪ್ನ ಬಿದ್ನಿ ಅಂದ್ರೆ ನಾ ಇನ್ನೂ ಹೆಲ್ದಿ ಹಾಕೇನದು. ಹಾಂ ಇಪ್ಪ ಹೋಲಿಪ್ಪ ಆಗ್ಲಾರ್ದು ಮಾತಾಡ್ಬೇಡ ರಾತ್ರಿ ಅದ ಕಡೆ ಹೋಗಿ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನಿಂದ ದೊಡ್ಡ ಪ್ರಜ್ವಲ್. ಇಂದನೇ ಎಪಿಸೋಡ್. ಸೊ ಸೀನಿಯರ್ ಟ್ರಿಪ್ ಫ್ಯಾಮಿಲಿ ಅಂತ ಟೈಮ್ ಆಗೈತೆ ರೀ ಮುಂಜಾನೆ 4:30. ಆ್ಯಂಡ್ ಈಗ ಜಸ್ಟ್ 4 ಗಂಟೆಗೆ ಬ್ಲಾಗ್ ಎಡಿಟ್ ಮಾಡಿ ತಮ್ಮನೇಲಿ ಹಾಕಿ ಟೈಟಲ್ ಹಾಕಿ ಎಲ್ಲ ಹಾಕಿ ಮಕ್ಕೊಂಡಿದ್ದೇನೆ. ಆ್ಯಂಡ್ ಈಗ ಶಾರ್ಪ್ ಪಪ್ಪ ಯಾಕಂತಂದ್ರೆ ಅವ್ರು ಹೊರಗೆ ಹೊಂಟಾರ ರೀ. ಎಲ್ಲಿ ಹೊಂಟಾರ ಅಂತಂದ್ರೆ ಅವ್ರು ಒಂದು ಮದುವೆಗೆ ಹೊಂಟಾರ ನಮ್ಮ ರಿಲೇಷನ್ ಒಬ್ಬರ್ದು. ಆ್ಯಂಡ್ ಅವ್ರ ಬ್ಲಾಗ್ ನೋಡತ್ತಾರಲ್ಲಿ ಗೊತ್ತಿಲ್ಲ. ಇನ್ ಕೇಸ್ ಅವ್ರು ಏನಾರು ಬ್ಲಾಗ್ ನೋಡತ್ತಿದ್ರು ಅಂತಂದ್ರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಪ್ರತೀಕಾ ಅವ್ರ, ಆಮೇಲೆ ಅನಿಲ್ ಅವ್ರು. ಇದಕ್ರಿಪ್ಪ ಅಂತಂದ್ರೆ ನಮ್ಮ ರಿಲೇಷನ್ದಾಗ ಒಬ್ರು ಮದುವೆ ಐತಿ ನಂದಿಲ್ಲೇ ಇದೈತಲ್ಲ, ಅದ್ರ ಸಂಬಂಧ ನಾವು ಹೋಗೋಕ್ಕಾಗಿಲ್ಲ. ಆ್ಯಂಡ್ ನಮ್ಮ ಕಾರ್ ಭಾಳ ಹೊಲ್ಸಾಗೈತೆ ಅಂತ ತೊಳ್ಸೋದೈತಿ. ಆ್ಯಂಡ್ ನಂದಿಯವ್ರು ಇಲ್ಲಿ ಕುಂತಾರ ನೋಡಿ. ಏನು ಮಾಡತ್ತೀರಿ? ಎಷ್ಟು ದೊಡ್ಡ ತಲೆ ಐತಪ್ಪ. ಇದಕ್ಕಿನ್ನೂ ಬಂತಪ್ಪ. ಯಾಕೆ ರೀ ಬಾಯಿ ತಕ್ಕೊಂಡು ಕುಂತಿರ್ಲ ನಂದಿಯವ್ರ? ನೀವು ಒಂದು ಸ್ವಲ್ಪ ಹೇಳ್ಬೇಕು ರೀ. ಒಂದು ಸ್ವಲ್ಪ ಬೇಜಾರಿ, ನಾವು ಕಾರ್ ತಗೊತಿದ್ವಿ. ಮನ್ಸಿಗೆ ನೋವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಭಯಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ತಿನ್ನಕ್ಕೆ ಏನು ತಂದಿಲ್ಲ, ತಿನ್ನಕ್ಕೆ ಆಮ್ಯಾಗ ತೊಗೊಂಬರ್ತೇನೆ. ಒಂದಿಟ್ಟು ಎದ್ರ ಗಾಡಿ ತಗೊತಿದ್ನೆ. ಪ್ಲೀಸ್ ಹೇಳ್ರಲ್ಲ, ಹೇಳ್ತೀರಿ ಜಲ್ದಿ ಹೇಳ್ರಿ ಒಂದಿಟ ಗಾಡಿ ತಗೋಬೇಕಣ್ಣ. ಮಕ್ಕಳವ್ರ ಹೇಳ್ರಲ್ಲ ಒಂದಿಟ 2 ನಿಮಿಷ ಹೇಳ್ರಿ. ಹಿಂಗೆ ಹೇಳ್ರಿ, ಗಾಡಿ ತೊಗೊತೀನಿ ಹೊಳ್ ಮಕ್ಕೊಂಬಿಡಂತ್ರಿ. ಅವ್ರಿಗೆ ಯಾವ್ಸಾಕ್ ನನಗೂ ಮನಸ್ಸಿಲ್ಲ. ಇಟ್ ಈಸ್ ವೆರಿ ನೆಸಸರಿ. ಪ್ಲೀಸ್ ಮಹಾದೇವ್ರ ಒಂದು ಸ್ವಲ್ಪ ಹೇಳ್ರಲ್ಲ, ಹಿಂಗೆ ಹೇಳ್ರಿ ಬಡಕ್ನ. ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಂದಿಯವ್ರು ಹೇಳಕತ್ತಿಲ್ಲ. ಒಂದಿಟ ಹೇಳ್ರಿಪ್ಪ ಅಂತಂದ್ರೆ ಅವ್ರೆ ಹಿಂದಿಂದ ಪ್ರಸಾದ ಕೊಟ್ಬಿಟ್ಟಾರೆ. ಅದ್ರ ಸಂಬಂಧ ಇಲ್ಲಿಂದ ಜಾಗ ಐತ್ರಿ, ಹಿಂಗೆ ಜಾಗ ಹಿಂಗಿಂದ ತೊಗೊಂಡು ಹೋಗ್ಬಿಡ್ತೇನೆ ಗಾಡಿನ. ಹಿಂಗೆ ಎಬ್ಸಾಕ್ ಮನಸ್ಸಿಲ್ಲ. ಅದ್ರ ಸಂಬಂಧ ಹೇಳ್ರಿಪ್ಪ ಅಂತಂದ್ರೆ ಅವ್ರಿಗೆ ಹೊಟ್ಟೆ ಸರಿ ಇಲ್ಲ ಅನ್ಸತಿ. ಪ್ರಸಾದ ಕೊಡತ್ತಾರ. ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಅಲ್ಲೇ ನಂದಿ ಮಹಾರಾಜ್ ಅವ್ರಿಗೆ ಎಬ್ಬಿಸ್ಬಿಟ್ಟೆ ನಾ. ಯಾಕಂದ್ರೆ ಅಲ್ಲಿ ಮುಂದಿಂದ ಕಾರ್ ಕಟ್ ಆಗಲಿಲ್ಲ ಅಂದರೆ ಅದ್ರ ಸಂಬಂಧ ರಿವರ್ಸಿಂದ ಕಟ್ ಮಾಡೋಕೆ ಟ್ರೈ ಮಾಡೀನಿ. ಅದಕ್ಕೆ ಸಾರಿ ಅಂತಂದು ಕೇಳೋಕೆ ಅಪಾಲಜಿ ಸಂಬಂಧ ಒಂದು ಹಣ್ಣು ತೊಗೊಂಬಂದೇನಿ. ಹೊಟ್ಟೆ ಅವ್ರದ್ದು ಕೆಟ್ಟೈತಿ, ಹೆದರ್ಕಿರಪ್ಪ ಏನು ರೀ. ಹೊಟ್ಟೆ ತೆಗೆದೋಗಿರೋದನ್ನ ಸಾರಿ ನಿಮಗೆ ಎಬ್ಬಿಸ್ಬಿಟ್ಟೆನ. ನೋಡೋಕೆ ಹೆದರಿಕೆ ಬರಾಗತ್ತೆ. ಹೆಂಗದಾರ ನೋಡೋರು ನಂದಿಗತ್ಲೆ. ಮುಂಜಾನೆ ಎದ್ದು ಕೂಡ ನಿಮ್ದ ಮರಿ ನೋಡೇನಂತ ದಿನ ಚಲೋ ಆಕೈತಂದು ಮಾಡೀನಿ. ಹೋಪ್ ಫಾರ್ ದ ಬೆಸ್ಟ್. ಮುಕ್ಕೋರಿ ಅಲ್ಲೇ ಕುಂದರ್ರಿ. ಮುಕ್ಕೋರಿ ಆರಾಮ್ ಮುಂಜಾನೆ ತೊಗೊಂತ್ರಿ. ದೂರದಿಂದ ಬಂದಿರಿ ಸೆಟ್ ಪಪ್ಪಾಗ ಮತ್ತು ಮಮ್ಮಿಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರತ್ನ. ಯಾಕಂದ್ರೆ ಬೆಳಗಾವಿ ಮಠ ಹೋಗಿ ಬರ್ತೇನೆ ಅಂತ ಅನ್ನತೀನಿ. ಅವ್ರು ಬ್ಯಾಡ ಅನ್ನತ್ತ. ಆಮೇಲೆ ಸ್ವಲ್ಪ ಹೊರಗೆ ಹೋಗೋದು ಐತೆ ಅದ್ರ ಸಂಬಂಧ ಮಕ್ಕೊನಿ ಅಂತಾರೆ. ಈಗ ಬಸ್ ಸ್ಟಾಪಿಗೆ ಬಿಟ್ಟು ಬರೋಣ. ಬಿಟ್ಟು ಬಂದು 7-7:30 ಎದ್ದು ಮತ್ತು ಸ್ನಾನ ಅದು ಮಾಡಿ ಗಾಡಿ ಅದು ಇನ್ನೊಂದು ಸ್ವಲ್ಪ ನಮಸ್ಕಾರ ಅದು ಮಾಡಿ ಪೂಜೆ ಮಾಡೋಣ. ಏನೋ ಸಫಲ ಮಾಡಕತ್ತೈತ್ರಿ ಪ. ಯಾವುದೋ ಒಂದು ಇದು ಬಂದೈತೆ ಹುಳ ಮನ್ಯಾಗ. ಯಾವ ಹುಳ ಬಿಡ್ತಿಲ್ಲ. ಇಲ್ಲೈತೆ ನೋಡ್ರಿ ಹುಳ. ಫ್ಯಾಮ್ಲಿ ಕಾಣತೈತೇನ್ರಿ? ಇಲ್ಲಿ ಮೂಮೆಂಟ್ ಮಾಡತೈತೆ ನೋಡ್ರಿ, ಅದ ಹುಳ ಸಫಲ ಮಾಡತ್ತಿದ್ದೆ. ಏನು ಹೊಲಸು ಸಫಲ ಮಾಡತ್ತೈತೆ ಹೇಳ್ರಿ. ಇರಿಟೇಟಿಂಗ್ ಫೆಲೋ. ಅದೇ ಸಿಕ್ಕೊಂಬಿಟ್ಟೈತಲ್ಲೇ, ಇರಿಟೇಟ್ ಮಾಡತ್ತೈತ ಸಫಲ. कोई चलो अपन ना ताई जला तो आई मेरी बच्ची और मेरा जान, मेरा जिगर का टुकड़ा बॉय ಬಾಲ್ ಮತ್ತು ಆಟ ಆಡ್ತಾರೆ ಫುಟ್ಬಾಲ್. ಬಾಲ್ ತಂದೆ ಬಿಡ್ತಾಲಕ್ಕೆ ಪುರ್ತತ್ತ ಇಲ್ಲ ಅಂತ.
ಎಕಡೆ ಹೋಗ್ಲಿ 2,000 years later. ಇನ್ನು ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಬಸ್ಸಿಗೆ ಬಿಟ್ಟೇವ್ರಿ ಈಗ ಯಾವ್ದ್ರಿ ಐರಾವತನ ಬಂತದ ಬಸ್ ಆ್ಯಂಡ್ ನಾವೇ ರೆಡಿ ತೋಡ್ಸಲ್ರಿ ಅಂತ ಮನೆಗೆ ಈಗ ಜಸ್ಟ್ ಮಕ್ಕೊಂಡೂ ಇಲ್ರಿ ಒಂದು 5 ನಿಮಿಷ ಮಕ್ಕೊಂಡಿದ್ದೆ ಇವ್ರು ನಮ್ಮ ಮನೆಯವ್ರ ಹಳೇದು ಏನೇನೇನೇನೋ ಹೇಳಿ ಕಾಡ್ಸಕತ್ಬಿಟ್ರಿಪ್ಪ ನಂಗೆ ನಗು ಹತ್ಬಿಟ್ಟೈತಿ ನಿದ್ದಿನ ಬರಲಿಲ್ಲ ನನಗೆ ನಂದಿ ಹಿಲ್ಸಿಗೆ ಹೋಗಿದ್ದೆ ಅದು ಇದು ಅವ ಹೇಳಾಕತ್ಬಿಟ್ರೆ ನಗು ಬರಾಕತ್ಬಿಟ್ರೆ ನನಗೆ ಅದರ ಸೌಂಡಿಂಗೆಲ್ಲ ಏನೇನು ಸೀನರ್ ಆತ್ರಿ ಈಗ ಜಸ್ಟ್ ಐರಾವತ ಬಸ್ ಬಂತೆ ಆ್ಯಂಡ್ ನಾದಂತಂದು ಇದ್ರಾಗ ಹಚ್ಚಿಬಿಡ್ರಿ ಅಂತಂದು ಇಲ್ಲಿದ್ದವ್ರ ಅಣ್ಣ ಅದು ಏನು ಇಲ್ಲಿದ್ದವ್ರ ಅಣ್ಣ ಅದು ಅನ್ನತ್ರ ಏನನ್ನತ್ರ ಅಂತಂದ್ರೆ ಇಲ್ಲ ರೀ ಅದು ನಿಂದ್ರಸಂಗಿಲ್ಲ ಇಲ್ಲಿ ಅವ್ರು ಹಚ್ಕೊಳಂಗಿಲ್ಲ ಅಂತಂದ್ರೆ ಮತ್ತೆ ಅವ್ರಿಗೆ ಹೋಗಿಳಿದೆ ಅದಕ್ಕೆ ಬೆಳಗಾವಿ ಹೋಗೋದೈತ್ರಿ ಮತ್ತೆ ಹಚ್ಕೊಂತಾರಿಲ್ರಿ ಅಂತಂದು ಮತ್ತು ಬೆಳಗಾವಿ ಹೊಂಟೈತೆ ಬರೀ ಸೀಟ್ ಖಾಲಿ ಅದಾವ ಅಂತಂದ್ರೆ ಅವ್ರಿಗೆ ಅಲ್ಲಿ ಹಚ್ಚಿ ನೀ ಬಸ್ಸಿಗೆ ಐರಾವತ ಆ್ಯಂಡ್ ನಾ ಎಲ್ಲ ಹೊಂಟೇನ್ರಿ ವಾಪಸ್ ಮನೆಗೆ ಈಗ ನಮ್ಮ ಮನೆಗೆ ಮಕ್ಕೊಂಡೆ ಅಂತ ನಂಗೆ ಎತ್ತರ ಆಗೋದಿಲ್ಲ ಯಾಕಂದ್ರೆ ನಮ್ಮ ತಂಗಿಗೂ ನಿದ್ದೆ ಬಂದಾವ ಅದ್ರ ಸಂಬಂಧ ಇಬ್ಬರು ವ್ಲಾಗ್ ಎಡಿಟ್ ಮಾಡ್ಕೊಂತ ಅಕ್ಕಿನೂ ಊಟಿದ ವ್ಲಾಗೇನು ಎಡಿಟ್ ಮಾಡ್ಕೊತ ಕುಂತಿದ್ಲ ಈಗ ನಾ ಮಕ್ಕೊಂಡೆ ಅಂತ ಎಚ್ಚರಂಗಿಲ್ಲ ಯಾಕಂದ್ರೆ ನಾವು ಹೇಳ್ಬೇಕ್ರಿ ಮತ್ತೆ ಆ ರಾತ್ರಿ 8-8ವರೆಗೆ ಅದು ಜಾಗ ಇಳ್ಕ ಮಾಡೋಕಂದ್ರೆ ಆಗಂಗಿಲ್ಲ ಅದಕ್ಕೆ ಏನು ಮಾಡಿಬಿಡ್ತೀನಿ ಒಂದು ಸ್ವಲ್ಪ ಏನಾರ ಕುಂತು ಬಿಡ್ತೇನೆ ಮೊಬೈಲ್ ಹಿಡ್ಕೊಂಡೆ ಬೆಟ್ರ್ ಐ ವಿಲ್ ಪ್ಲೇ ಬ್ಯಾಟಲ್ ಗ್ರೌಂಡ್ ಆಡ್ಕೊಂತ ಕುಂತ್ಬಿಡ್ತಾನೆ ಡಿಸೆನ್ಸ್ BGMI ಯಾಕಂದ್ರೆ ನಂಗೆ ನಿದ್ದೆ ಬರ್ತೈತಿ ಈಗ ಮತ್ತೆ ನಿದ್ದೆ ಹಾಳಾಗ್ಬೇಕಂದ್ರೆ ಈಗ ಅದೊಂದು ಆಪ್ಷನ್ ಯಾಕಂದ್ರೆ ಜಸ್ಟ್ ಚಾಕ್ ಕುಡ್ದೆ ನಿದ್ದೆ ಅಂತೂ ಬರೋದಿಲ್ಲ ಬಟ್ ಆದರೂ ಆ್ಯಂಡ್ ದಿನ ಭಾಳ ದೊಡ್ಡದಕ್ಕೈತಿ ನಂಗೆ ನಿದ್ದೆ ಬೇಕ್ರಿಪ್ಪ ನಿದ್ದೆ ಮಾಡಿಲ್ಲ ನಾ ಈಗ ಆ್ಯಂಡ್ ಫಾರ್ ದ ಬೆಸ್ಟ್ ಜೈ ಶ್ರೀರಾಮ್ ಅಲ್ಲಿ ಇಷ್ಟಾರ್ಥ ಸ್ಥಿತಿ ಆಂಜನೇಯ ಅದನ್ರಿ ಮನೆ ಕಡೆ ಆ್ಯಂಡ್ ಇಲ್ಲೇ ಶಿವ ಅದಾರ ಆಮ್ಯಾಗ ದತ್ತಾತ್ರೇಯ ಅವ್ರು ಅದಾರ ಕರಮ್ಮ ದೇವಿ ಅದಾರ ಗಣಪತಿ ಅವ್ರು ಅದಾರ ಎಲ್ಲ ಸೀನರ್ ಐತ್ರಿ ಹಿಂಗೆಲ್ಲ ಐತ್ರಿ ಬರ್ರಿ ಕರಮ್ಮ ದೇವಿ ಕಾಪಾಡುವ ಬರ್ರಿ ಫ್ಯಾಮಿಲಿ ಸ್ಟೇಟಿವ್ನಾಗಿರಿ ನಾ ಈಗ ಇದ್ದೇನೆ ಆ್ಯಂಡ್ ಅದು ಎಷ್ಟು ಗಂಟೆಗೆ ಇದ್ದಂಗೆ ಕೊಡ್ತೀರಿ ನಾನು ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದ್ದೋ ಏನೇನು ಕೆಲಸ ಇದ್ದಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆಗೆ 4 ಗಂಟೆ ಆಗೈತಿ ಈಗ ಇದ್ದೀನಿ ಎದ್ದು ಒಂದು ತಾಸು ಆಗೈತಿ ರೀ ಎದ್ದು ಊಟ ಗೀಟ ಅದು ಮಾಡಿ ಒಂದು ಸ್ವಲ್ಪ ಚಾ ಅದು ಕುಡಿದು ಈಗ ಒಂದು ಸ್ವಲ್ಪ ಕುಂತೀನಿ ಏನೇನ್ರಿಪ್ಪ ಅಂತ ನಂಗೆ ಇದು ಭಾಳ ಹೊಲ್ಸ್ಕೊಳತೈತಿ ಟು ಬಿ ಆನೆಸ್ಟ್ ನನಗೆ ಇದು ಭಾಳ ಖರಾಬ್ ಇದೇನು ವ್ಯೂ ಐತಲ್ಲ ನಂಗೆ ಭಾಳ ಹೊಲ್ಸ್ಕೊಳತೈತಿ ದಟ್ಸ್ ದ ರೀಸನ್ ಈ ಅರ್ಬಿದು ಏನೇನೈತಿ ಲಪಡ ಐತಿವಿನ ನಮ್ಮ ಮಮ್ಮಿ ನನ್ನ ಥರ ಅದೇನೋ ಹಿಂಗೆ ಇದು ಬರ್ತಕ್ಕೆ ಬಿಡ್ತೀರಿ ಕೆಲವೊಂದು ಅಪಾರ್ಟ್ಮೆಂಟ್ದಾಗ ಹಾಕಿರ್ತಾರೆ ಒಂದು ಹಗ್ಗ ಇರ್ತೈತಿ ಹಗ್ಗ ಜಗ್ಗಿದ ಕೂಡಲೇ ಅರ್ಬಿ ಎಲ್ಲ ಮ್ಯಾಗ ಹೋಕಾವ ಮ್ಯಾಗ ಇನ್ ದ ಸೆನ್ಸ್ ಹಿಂಗೆ ಮ್ಯಾಗ ಸಾಲ್ಕ ಇರ್ತಾವೆ ಮತ್ತು ಯಾವಾಗ ನಮ್ಗೆ ಅರ್ಬಿ ಹಾಕೋದಿರ್ತೈತಲ್ಲ ಹಿಂಗೆ ಜಗ್ಗಿದ್ರೆ ಕೆಳಗೆ ಬರ್ತೈತದ ಹಿಂಗೆಲ್ಲ ಅದೇನೋ ಇತ್ತು ಅದನ್ನು ನೋಡ್ಬೇಕು ಅದನ್ನು ಇನ್ಸ್ಟಾಲ್ ಮಾಡಿಸ್ಬೇಕಂತ ಮಾಡೇನು ನಾನು ಅದ್ರ ಜೊತೆ ಏನಪ್ಪ ಜಿಮ್ಮಿನ ಸೆಟಪ್ ಎಲ್ಲ ಒಂದು ಕಡೆ ಇಡೋಣ ಈ ಟಯರ್ ನಂಗೆ ಯಾಕೆ ಭಾಳ ಲಪಡಲ್ಲ ಚಾನ್ಸ್ ಐತೆ ತೆಗೆದು ಹೋಗೋದು ಬಿಡಲ್ಲ ಅನ್ಸೈತಿ ಅದೇನೋ ಕುರ್ಚಿ ಮಾಡೋದಿತ್ತು ಚಿನ್ನಿ ಅದು ಏನಾಗೈತೆ ಗೊತ್ತಿಲ್ಲ ಅದು ಕೇಳ್ತಾನೆ ಕುರ್ಚಿ ಮಾಡೋದೆಲ್ಲ ಕಿತ್ತು ತೊಗೊಳ್ಬಿಡ್ತೀನಿ ಅಲ್ಲಿ ಸದ್ಯ ಮಟ್ಟಿಗೆ ಅಲ್ಲಿ ದಂಡಾಗಿಡ್ತೇನೆ ಎಲ್ಲರೂ ಅದನ್ನೇ ಅದು ನಂಗೆ ಭಾಳ ಅಸಹ್ಯ ಕಾಣತೈತೆ ನನಗೆ ಹಿಂಗೆ ವ್ಲಾಗ್ ಮಾಡೋ ಮುಂದೆ ಭಾಳ ಅಸಹ್ಯ ಕಾಣತೈತಿ ಆ್ಯಂಡ್ ಇದಂತೂ ಏನು ಮಾಡಕ್ಕೆ ಬರೋಂಗಿಲ್ಲ ಅಕ್ಕ ಮನೆಯೊಳಗೆ ನಿಮಗೆ ಗುರ್ತೈತಿ ತೊಳೆದಾಕಿದ ಅರ್ಬಿ ಮ್ಯಾಗ ಅಂತ ಹಾಕಕ್ಕೆ ಬರೋಂಗಿಲ್ಲ ನಾವು ಇಲ್ಲೇ ಹಾಕ್ಬೇಕು ಬಟ್ ಇದ್ರದ್ದು ಏನಾರ ಒಂದು ಸ್ವಲ್ಪ ಜುಗಾಡು ಮಾಡೋಕೆ ಸ್ವಲ್ಪ ಮ್ಯಾಗ್ ಇತ್ತಂದ್ರೆ ಚಿಂತಿರಂಗ ನನ್ನ ತಲೆಯೊಳಗೆ ಏನೋ ಒಂದು ಥಾಟ್ ಐತಿ ನೋಡು ಏನೇನಕ್ಕೈತಿ ಏನಿಲ್ಲ ಅಂತ ಹೇಳ್ತಾ ಸ್ಟೇಟಿವ್ನಾಗಿರಿ ನಿನಗೆ ಚಾನಲ್ಗೆ ಹೊಸಬ್ರು ಇದ್ರಪ್ಪ ಫ್ಯಾಮಿಲಿ ಅಂತಂದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ ಆ್ಯಂಡ್ ಬರ್ರಿ ಫ್ಯಾಮಿಲಿ 2 hours later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನೀವು ನೋಡಿದ್ರೆ ಅದೇನೋ ಸ್ವಚ್ಛ ಮಾಡ್ತೇನೆ ಅಂತಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಆತಂದು ಒಂದು ಸಣ್ಣ ನ್ಯಾಪ್ ತೊಗೋಬೇಕಂತ ಮಾಡಿದ್ದಾನೆ ಮತ್ತು ನಾನು ಮಕ್ಕೊಂಬಿಟ್ಟೆ ಎಚ್ಚರ ಆಗಲಿಲ್ಲ ಆ್ಯಂಡ್ ಊಟಕ್ಕೆ ಏನೈತ್ರಿಪ್ಪ ಅಂತಂದ್ರೆ ಅನ್ನ ಸಾರು ಹಪ್ಪಳ ಐತಿ ಅದ್ರ ಜೊತೆ ಚಿಪ್ಸ್ ಐತಿ ನಂದು ಯಾವಾಗ ಮಕ್ಕಳಾತೀನಿ ಸೀದಾ ರಾತ್ರಿ ಹೇಳತ್ತೀನಿ ಟೈಮ್ ಎಷ್ಟಾಗಿ ಗುರ್ತೀನಿ ಎಷ್ಟಕ್ಕೆ ಎದ್ದೇನೀಗ ಅಂತಂದು ಸಂಜೆ ಮುಂದೆ ಮಕ್ಕೊಂಡಿದ್ದೆ ಮತ್ತೆ ತಲೆನೂ ಆತೈತೆ ಅಂತಂದು ಟೈಮ್ ಆಗೈತ್ರಿ ಮತ್ತು ರಾತ್ರಿ 12:30 ನಾ ಎಷ್ಟು ತಾಸು ಮಕ್ಕೊಂಡಂಗೆ ಆತ ನಿನ್ನೆ ರಾತ್ರಿ 11 ಗಂಟೆಗೆ ಮಕ್ಕೊಂಡೇನಿ ರೀ ಮಧ್ಯಾಹ್ನ 1:30ಗೆ ಎದ್ದೇನಿ ಆ್ಯಂಡ್ ಮತ್ತು 3 ಗಂಟೆ ಮಟ್ಟ ಕುಂತು ಒಂದು ಸ್ವಲ್ಪ ಎಡಿಟ್ ಅದು ಮಾಡಿದೆ ವ್ಲಾಗ್ ಅಪ್ಲೋಡ್ ಮಾಡಿದೆ 4 ಗಂಟೆ 4:04 ಮತ್ತೊಂದು ಸ್ವಲ್ಪ ಚಾ ಕುಡಿದು ಮತ್ತೆ ಮಕ್ಕೊಂಬಿಟ್ಟೆ ತಲೆನೂ ಆತೈತೆ ಒಂದು ಗುಳಿಗೆ ತೊಗೊಂಡು ಮತ್ತೆ ಈಗ ಎಷ್ಟು ಎದ್ದೇನು ರೀ 12:45ಕ್ಕೆ ಎದ್ದೇನೆ ಈಗ ನಂಗೆ ನಿದ್ದೆ ಬರೋವಲ್ದು ನಾ ಏನು ಮಾಡಲಿ ಹೊರಗೆ ಅಡ್ಡಾಡಕ್ಕೆ ಹೋಗಕ್ಕೆ ಬರೋಂಗಿಲ್ಲ ಕುಂದ್ರಾಕೆ ಬರೋಂಗಿಲ್ಲ ಏನು ಮಾಡ್ಲಿ ನಂಗೆ ಏನು ಅರ್ಥ ಆಗೋಲ್ದು ಅದಕ್ಕೆ ಇದನ್ನ ಒಂದು ವ್ಲಾಗ್ ಎಡಿಟ್ ಮಾಡ್ತೇನೆ ವ್ಲಾಗ್ ಎಡಿಟ್ ಮಾಡಿ ಒಂದು 2 ಮ್ಯಾಚ್ PUBG ಆಡ್ತೇನೆ ಮತ್ತು ಮಕ್ಕೊಂಬಿಡ್ತೇನೆ ಮತ್ತು ಸೀದಾ ಮುಂಜಾನೆ ಹೇಳ್ತೇನೆ ನಾಳೆ ಮುಂಜಾನೆ ಒಂದು ಸ್ವಲ್ಪ ಹೊರಗೆ ಹೋಗೋದೈತಿ ಹುಬ್ಳಿಗೆ ಅದು ಸಿಗ್ತೇನೆ ಅಂತ ನಿಮ್ಗೆ ಊಟ ಅದು ಮಾಡಿ ಸಿಗ್ತೇನೆ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ 15 minutes later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಟೈಮ್ ಆಗೈತೆ ಎಕ್ಸಾಕ್ಟ್ 1:05 ಊಟ ಅದು ಎಲ್ಲ ಆಗೈತಿ ಐ ಹೋಪ್ ನೀವು ಇವತ್ತಿನ ವ್ಲಾಗ್ ಸೇರತ್ತಾನೆ ಮಾಡಿ ಇನ್ ಕೇಸ್ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಫಿಶಿಗೆ ಫುಡ್ ಹಾಕಿದ್ದೆ ಕುಕ್ಕಿ ನೋಡಿರಿ ಆ್ಯಂಡ್ ಇಲ್ಲಿ ಫಿಶಿಗೆಲ್ಲ ಫುಡ್ ಹಾಕೇನಿ ಆಲ್ಮೋಸ್ಟ್ ಈ ಫುಡ್ ಎಲ್ಲ ತಿಂದಾವ ಫಿಶ್ ಇಲ್ಲೂ ಸಣ್ಣ ಸಣ್ಣ ಮರಿಗಳು ಅದಾವ್ರಿ ಇವು ಕಾಣತೈತನ್ರಿ ಟುಕುರ್ ಬಾಯಿ ಸಣ್ಣ ಸಣ್ಣದ ತಿನ್ನಕ್ಕೆ ಇದಿಲ್ಲ ಆ್ಯಂಡ್ ಒಂದು ಮೋರ್ ಥಿಂಗ್ ಏನ್ರಿಪ್ಪ ಅಂತ ಇದು ವೈಟ್ ಕಲರ್ ಮೌಲಿ ಇರಲ್ಲ ಮತ್ತು ಅದು ಪ್ರೆಗ್ನೆಂಟ್ ಐತಿರ ಅದು ಯಾವಾಗ ಮರಿ ಹಾಕ್ತಿದ್ದು ಗುರ್ತಿಲ್ಲ ಬಟ್ ಸೀನ್ ಏನ್ರಿಪ್ಪ ಅಂತಂದ್ರೆ ಅದ್ರ ಜೊತೆಯವರು ಗಂಡಿಲ್ಲ ಬಟ್ ಆದರೂ ಇದು 2ನೇ ಸಲ ಈಗ ಪ್ರೆಗ್ನೆಂಟ್ ಆಗಿದ್ದೆ ಈಗ ನೋಡ್ರಿ ಬ್ಲ್ಯಾಕ್ ಹಳೆ ಮರಿ ಹಳೆ ಡ್ಯಾಡಿ ಇತ್ತು ಅದು ಆ ಹಳೆ ಡ್ಯಾಡಿದ ಮರಿ ಅದೇ ಬಾಜು ಮನಿ ಫಿಶ್ ಬಂದೋಗಿತ್ತಂತೆ ಯಾರು ಇರ್ಲಾರ್ದಾಗೆ ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಇಲ್ಲೋದಾವ ನೋಡ್ರಿ ಇವು ಮರಿ ಹಾಕಂಗಿಲ್ಲ ರೀ ಯಾಕಂದ್ರೆ ದೊಡ್ಡದು ಅವು ಮರಿ ಹಾಕಿದ್ದು ಏನಾಗ್ಬಿಡ್ತೈತಿ ಗುರ್ತಾಗಂಗಿಲ್ಲ ರೀ ಇದ್ರೊಳಗೆ ಆ್ಯಂಡ್ ಇದ್ರೊಳಗೆ ನೋಡ್ರಿ ಗುರ್ತಾಗೈತಿ ಬಾಜು ಮನಿ ಫಿಶ್ ಬಂದೋಗಿತ್ತಂತೆ ಸ್ಲೋಕರ್ ಮನೆ ಐತಿ ಸ್ಲೋಕರ್ ಮನೆಗಿನ ಫಿಶ್ ಬಂದ
ಎಲ್ಲ ಸೀನ್ ಆಗೈತ್ರಿ. ನೋಡು ನನ್ನ ಮರಿ ಹುಟ್ಟಿದ ಮ್ಯಾಗ ಯಾವ ಕಲರ್ ಹುಡ್ತೈತಲ್ಲ ಅದ್ರ ಮ್ಯಾಗ ಗುರ್ಸಕೈತಿ ಫಿಶ್ ಯಾರ್ದು ಅಂತಂದು. ಶ್ಲೋಕ್ ಅವ್ರ ಮನಿ ಫಿಶು ಏನು ಪವಿತ್ರ ಮನಿ ಫಿಶು ಅಂತ, ಏನು ಪ್ರತೀಕ್ಷಾ ಅವ್ರ ಮನಿ ಫಿಶು ಅಂತ. ನಮ್ಮ ಬ್ಲಾಗ್ನಾಗ ತೋರಿಸೋದಿಲ್ಲ ಅಂತ ನಾ ನೀವು ಮಾತಿಗೆ ತಕ್ಕಂಗೆ ಇರಂಗಿಲ್ರಿ ಅಂತಂದ. ನಾ ಏನು ಅನ್ನತ್ತಾರ ನಾ ಕ್ವಶನ್ ಮಾರ್ಕ್ ಹಾಕೀನಿ. ಅದ್ರ ಸಂಬಂಧ ಆಮೇಲೆ ಹೇಳತ್ತಾರ ಇಲ್ರಿ ನೀವು ಬ್ಲಾಗ್ದಾಗ ನಿಮ್ಮ ತಂಗಿನ ತೋರ್ಸಂಗಿಲ್ಲ ಅಂದಿರಲ್ಲ, ಎದಕ್ಕೆ ತೋರಿಸಿದ್ರಿ ಅಂತ. ರೀಸನ್ ಏನ್ರಿ ಅಂತ ನಾ ತೋರಿಸಿದ್ದೆ ಇಲ್ಲ. ಇಕ್ಕಿ ಬಂದಾಳ್ರಿ ನಂದು ಅರ್ಬಿ ಹಾಕೊಂಡು ನಾನು ಜಾಕೆಟ್ ಹಾಕೊಂಡು ಸುಳ್ಳ ಬರೀ ಸುಳ್ಳು ಹೇಳಾಳ. ಬಂದ್ಬಿಟ್ಟು ಈಗ ನೀ ಬಂದ್ಬಿಟ್ಟು ನನ್ನ ಬ್ಲಾಗ್ನಾಗ ಬಂದ್ಬಿಟ್ಲಿ ಈಗ ಆಕಿ. ನಾ ಬಿಡಂಗಿಲ್ಲ ಈಗ ಮತ್ತೆ ಹೌದು ಇಲ್ಲ ಈಗ ನಾ ಮಾತು ತಕ್ಕಂಗೆ ನೀ ನನ್ನ ಬ್ಲಾಗ್ನಾಗ ಬಂದ್ಬಿಟ್ಟು ಈ ಬ್ಲಾಗ್ನಾಗ ಬಂದ್ಬಿಟ್ಟು ಏನು ಇದೆ ನೋಡಿ ಬ್ಲಾಗ್ ಬಿಟ್ಲಿಪ್ಪ ತಿನ್ಲಿ ಒಂದ್ ಸ್ವಲ್ಪ ತಿಂದು ದಪ್ಪ ಆಗ ಏನ್ ಅಷ್ಟಿನ ಇಷ್ಟ ಅನ್ನ ತಿಂದಿ ಟೆನ್ಷನ್ ಇಲ್ಲ ಅಂದ್ರೆ ಇಷ್ಟ ತಿಂತಿ ಅದಕ್ಕ ನಿನಗ್ ಫ್ಯಾಟ್ ಹೆಂಗ್ ಬಂದೈತಿ ಅದನ್ನ ಹೇಳೋರಿಗೆ. ಅನ್ಹೆಲ್ದಿ ಫ್ಯಾಟ್ ಅಂತ ನೀನು ಲೇಟ್ ನೈಟ್ ಮಕ್ಕೊಂತಿಲ್ಲ ಅದ್ರ ಸಂಬಂಧ ಅಂತ ನಾ ರೀಲ್ ಬಂದಿತ್ತು. ಎಷ್ಟ್ ದಪ್ಪ ಆಗ್ಬೇಕಿತ್ಲಿ ಲೇಟ್ ನೈಟ್ ಮಕ್ಕೊಳ್ದೋಕ ನೀ ತಿನ್ನಂಗಿಲ್ಲ ಅದಕ್ಕೆ ಥಿಂಕ್ ಮಾಡತ್ತೇನೆ. ಒಂದು ರಿಲೇಶನ್ಶಿಪ್ನ ಬಿದ್ನಿ ಅಂದ್ರೆ ನಾ ಇನ್ನೂ ಹೆಲ್ದಿ ಆಕೇನದ ಯಪ್ಪ ಹೋಲಿಯಪ್ಪ ಆಗ್ಲಾರ್ದ ಮಾತಾಡ್ಬೇಡ ರಾತ್ರಿ ಅದಕ್ಕೆ ಹೋಗಿ ಅಲ್ಲಿ ಅದಂತಾರ ಗೊತ್ತ ಆ ಹೆಲ್ದಿ ರಿಲೇಶನ್ಶಿಪ್ ಮೇಕ್ ಯು ವೇಟ್ ಗೇನ್ ಸಮ್ ವಾಟ್ ಅಂತಂದ ಖರೆ ಅದ. ಆಮೇಲೆ ಹುಡುಗಿ ಬೀಳ್ತಾಳೆ ಎಲ್ಲರೂ ಇಲ್ಲ ಮತ್ತೆ ಹೇಳಿ ಏನಂತಾರ ಗೊತ್ತಿಲ್ಲ. ಮತ್ತೆ ಏನಂತಾರೆ ಹೆಲ್ದಿ ರಿಲೇಶನ್ಶಿಪ್ ಗಿವ್ಸ್ ಯು ಮೋರ್ ವೇಟ್. ರೆಡ್ ಬುಲ್ ಗಿವ್ಸ್ ಯು ವಿಂಗ್ಸ್ ಹೇಳಿ ಬಡಕ್ನಾ ಗೊತ್ತಿಲ್ಲ ವಿಚಾರ ಮಾಡ ಗೊತ್ತೇ ಇಲ್ಲಂಗ ಏನ್ ವಿಚಾರ ಮಾಡ. ಒಂದ್ ರಿಲೇಶನ್ಶಿಪ್ ನಾಗ ಇದ್ರ ಅಂತಿಕೋ ಹುಡುಗ ಹುಡುಗಿ ಹೆಲ್ದಿ ಇದ್ರೆ ಜೊತೆಗ್ ಗ್ರೋ ಆಗಕತ್ತಾರ ಜೊತೆಗೆ ವೇಟ್ ಗೇನ್ ಆಗತ್ತಾರ ಅಂದ್ರೆ ಇಂಗ್ಲೀಷ್ನಾಗ ಏನಂತಾರ ಅವ್ರ ಮದ್ವೆ ಆಕೈತಿ ಆಕೆ ಗೊತ್ತಿಲ್ಲ ಬೈಪೋಟ್ ಇಡ್ತಾಳಕ್ಕೆ ಮನ್ಸ gain weight when you are in a healthy relationship and something like that. You gain weight when you are in a healthy relationship. ನಾ ಏನಂದೆ ನಿಂದ ಇಂಗ್ಲಿಷ್ ಅವ್ರು ಇನ್ನೊಂದ್ಸಲ ರಿಪೀಟ್ ಹಾಕಕ್ ಏನಂದ್ಸಲ when you are in a healthy relationship. I don't like your accent is so nice. ಏನಂದ್ರೆ ಅದು when you are in a healthy relationship your weight gain ಅಂತಂದ ಐತದ. ಹೌದು ಹೆಲ್ದಿ ರಿಲೇಶನ್ಶಿಪ್ ಅಂತ ಕರೆ ಐತದ. ಮತ್ತನ್ನ ಕೇಳ್ತೇನೆ ಹಂಗಿದ್ರೆ ಕರೆನಾ ಅಂತಾರ ಅಂದ್ರೆ ನಾವು ಟ್ರೈ ಮಾಡ್ಲಿ ಅಂತ. ನೀ ಮಾಡಿ ನೋಡಿ ನಿಂಗೆ ಸಿಕ್ಕ್ರಾರ ಅದೇನಾರ ಅನ್ಹೆಲ್ದಿ ರಿಲೇಶನ್ಶಿಪ್ ಇತ್ತಂದ್ರೆ ಇದ್ದಿದ್ ವೇಟು ಲಾಸ್ ಆಕೈತ್ ನೋಡಿ ನೀನು. ಕಮೆಂಟ್ ಸೆಕ್ಷನ್ ಆಗಿ ಹಾಕ್ರಿ. ಕಮೆಂಟ್ಸ್ ನಾಗ ಹೇಳ್ರಿ ನಮ್ಮ ಸ್ವಲ್ಪ ದಪ್ಪ ಆಗತ್ತಂದ್ರ ಹೆಲ್ದಿ ರಿಲೇಶನ್ಶಿಪ್ ನಾಗ ಅದಾನ ಅಂದಾಗ, ಲಾಸ್ ಆಗತ್ತಂದ್ರ ಅನ್ಹೆಲ್ದಿ ರಿಲೇಶನ್ಶಿಪ್ ನಾಗ ಅದಾನ ಅಂದಾಗ ಹೇಳ್ರಿ ಕಮೆಂಟ್ ಸೆಕ್ಷನ್ ಒಳಗೆ ವೆದರ್ ಐ ಶುಡ್ ಬಿ ಇನ್ ಅ ರಿಲೇಶನ್ಶಿಪ್ ಆರ್ ನೋ ಅಂತಂದ. ಅಲ್ಲೇ ಅದೇನೆ ಇದೇನೆ ಆದ್ರ ಅವ್ರ ಹಚ್ಕೊಡ್ತಾರಂತ. ಯಾರು ಹಚ್ಕೊಡ್ತಾರ ಬಾ ನೀ ಹಚ್ಕೊಡ್ತೀಯಲ್ಲ? ಇಲ್ಲ ಯವ್ವ ನಾ ಬ್ರೋಕರ್ ಕೆಲಸ ಬಿಟ್ಬಿಟ್ಟಿನಿ. ಅಲ್ಲಪ್ಪ ಬ್ರೋಕರ್ ಮೊದಲಕ್ಕೆ ಬ್ರೋಕರ್ ಇದ್ದಲ್ಲ. ಹೌದು ಇವ್ರದ್ದು ಹಚ್ಕೊಡ್ತಿದ್ದೆ. ದೇವ್ರ ನಂಗೆ ನೀ ಮಾಡಕ್ ಹೋಗ್ಬಿಡ್ತಿದ್ದೆ ಅಂತಂದ್ಬಿಟ್ರೆ ಅಂದ್ರೆ ಆಕಿ ಮೊದ್ಲಿಗೆ ಹಿಂದ ಕೆಲಸ ಮಾಡ್ತಿದ್ಲ ರೀ, ಇಬ್ಬರು ರಿಲೇಶನ್ಶಿಪ್ನಾಗ ಹಚ್ಕೊಡೋದು ಮಾಡ್ತಿದ್ಲ. ಅದಕ್ಕೆ ಶಿವನ್ ಕಡೆ ಹೋಗಿದ್ಲ ರೀ ಆಕಿ. ಶಿವನ್ ಕಡೆ ಹೋಗಿದ್ಲ. ಅದಕ್ಕೆ ಮತ್ ಬಂದಿ ಅವ್ರಿಗೆ ಕೇಳಾಕ ಶಿವ ಯಾರ್ಯಾರ ನೋಡಿರಿ ಅದ್ರ ಇಲ್ಲ ಕಮೆಂಟ್ ನಾಗ ಹೇಳ್ರಿ ನಂಗೆ ಯಾರು ಅದ ಮತ್ ಬಂದಿ ಮೊನ್ನೆ ಆಕಿ ಕಾಲೇಜ್ ಹೊಂಟಾಳಂತ ಯಾರೋ ಒಂದ್ ಸ್ವಲ್ಪ ಮಂದಿ ಕಟ್ಟಿ ಮಾಡ್ಕೊಂತ ರೀಲ್ ಹಚ್ಚಕತ್ತಾರಂತ. ಮತ್ ಬಂದಿ ಅವ್ರನ್ನ ಕೇಳಾಕ ಅಂತ ಅಂದು ನಾನು ಹೇಳಿದ್ನಿಪ್ಪ ಹೊಲಸ. ಅದಕ್ಕೆ ನೀನ್ ಏನ್ ಹೇಳಿದ್ದಿ? ಅವ್ರ ಇಲ್ಲ ಶಿವ ಅಂದಿದ್ದೆ. ಅದಕ್ಕೆ ಅವ್ರು ತತಾಸ್ತು ಅನ್ನತಿದ್ರು ಅವ್ರವ್ರ ಮಾತಾಡತಿದ್ರಂತ. ಆ್ಯಂಡ್ ಅದ್ರ ಟಾಪಿಕ್ ಬಂತ ಅದಕ್ಕೆ ವ್ಲಾಗ್ ಮಾಡಕತ್ತೆ. ಆ್ಯಂಡ್ ಹಿಂಗಾರಿ ಫ್ಯಾಮಿಲಿ ಸೊ ಪರಂಪರೆ ಮುಂದುವರ್ಸೋಣ. ಅದೇ ಚಿಲಿ ಇದೇ ವರ್ಷ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ಮುಂದೆ ವ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೆಪ್ ಇಷ್ಟೇ ಸೆಕ್ಸಿ ಬಾಯ್ ಬಾಯ್ ಹಾಗಿರ್ಲೆ. ಗಾಡಿ ತಗೋಬೇಕು ಹೇಳ್ರಿ ನಾ ಒಂದಿಟ್ಟು ಹೇಳ್ರಿ 2 ನಿಮಿಷ ಹೇಳ್ರಿ ಬರ್ರಿ. ಹಿಂಗೆ 2 ನಿಮಿಷ ಹೇಳ್ರಿ ಗಾಡಿ ತಗೊಂತಾನೆ ಹೊಳಗೆ ಬಂದು ಕುಂದ್ರಿ. ನಂದೇವ್ರ ಹೇಳ್ರಲ್ಲ ಪ್ಲೀಸ್. ಹೇಳಿ ಡೇಂಜರ್ ಪ್ರಸಾದ ಕೊಡತ್ತೀರಿ ನಂಗೆ ಹೇಳ್ರಲ್ಲ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮೊದಲ